ಸೊ ಇದೆಲ್ಲವುದು ಮಾಡಿದರೆ ಗೂಗಲ್ ವಿಲ್ ಪನಿಷ್ ಅಸ್. ಡೆಫಿನೆಟ್ಲಿ ಗೂಗಲ್ ನಮ್ಗೆ ಏನು ಮಾಡುತ್ತೆ, ಪನಿಷ್ ಮಾಡುತ್ತೆ. ಸೊ ಹಾಗಾಗಿ ಮೇಕ್ ಶೋರ್ ಇದು ಯಾವುದನ್ನು ಕೂಡ ನೀವು ಮಾಡೋ ಹಾಗಿಲ್ಲ. ಆ್ಯಂಡ್ ದೆನ್ ನಾನು ನಿಮಗೆ ಇನ್ನೊಂದು ಹೇಳಿದ್ದೆ, ರೈಟ್? ಆ್ಯಂಡ್ ದೆನ್ ನಾವು ಹೆಂಗೆ ನ್ಯೂಸ್ ಪೇಪರನ್ನು ಎಲ್ಲ ಇಡೀ ನ್ಯೂಸ್ ಪೇಪರನ್ನು ಯಾವ ರೀತಿ ಓದಲ್ವೋ ಅದೇ ರೀತಿ ಗೂಗಲ್ ಕೂಡ ಕಂಪ್ಲೀಟ್ ಕಂಟೆಂಟನ್ನು ಓದಲ್ಲ. ಬಟ್ ಕೆಲವು ಇಂಪಾರ್ಟೆಂಟ್ ಪ್ಲೇಸಸ್ಗಳಿರ್ತವೆ, ಆ ಪ್ಲೇಸಸನ್ನು ಡೆಫಿನೆಟ್ಲಿ ಗೂಗಲ್ ವಿಲ್ ರೀಡ್. ಸೊ ಯಾವುದು? ಟೈಟಲ್, ಡಿಸ್ಕ್ರಿಪ್ಷನ್, ಓಕೆ, ಆ್ಯಂಡ್ ದೆನ್ H1 to H6 headings or H4 headings, right? And then file name, okay, and then bold and italics, okay. After that, links, okay, and title, description, H1 to H6 headings, file name, bold and italics, links, and then image alt, ಓಕೆ. ಸೊ ಇಷ್ಟು ಪ್ಲೇಸ್ಗಳನ್ನು ಡೆಫಿನೆಟ್ಲಿ ಗೂಗಲ್ ವಿಲ್ ರೀಡ್. ಸೊ ಇಷ್ಟು ಪ್ಲೇಸ್ಗಳಲ್ಲಿ ನಾವು ನಮ್ಮ ಕಂಟೆಂಟಲ್ಲಿ ಏನು ಮಾಡಬೇಕು, ನಮ್ಮ ಕಂಟೆಂಟಲ್ಲಿ ಕೀವರ್ಡ್ಸ್ಗಳನ್ನು ನಾವು ಇನ್ಸರ್ಟ್ ಮಾಡಬೇಕು. ಸೊ ಬೇಸಿಕಲಿ ಫಸ್ಟು ನಮಗೆ SEO ಇತ್ತು, ಟ್ರೆಡಿಷ್ನಲ್ SEO ಅಂತ ಕರಿತಿದ್ವಿ ನಾವು. ಸೊ ಕಂಪ್ಲೀಟಾಗಿ ಏನಾಗಿತ್ತು, ಕೀವರ್ಡ್ಸ್ ಬೇಸ್ ಮೇಲೇ SEO ಅನ್ನೋದು ವರ್ಕ್ ಆಗೋದು. ಸೊ ಇವಾಗ ಈ SEO ಜೊತೆಗೆ AEO ಅನ್ನೋದು ಕೂಡ ಬಂದಿದೆ. AEO ನಥಿಂಗ್ ಬಟ್ ವಾಟ್? ಆನ್ಸರ್ ಇಂಜಿನ್ ಆಪ್ಟಿಮೈಸೇಷನ್. ಆನ್ಸರ್ ಇಂಜಿನ್ ಆಪ್ಟಿಮೈಸೇಷನ್, ರೈಟ್? ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನಾವು ಬರೆಯೋ ಕಂಟೆಂಟ್, ಓಕೆ, ಯೂಸರ್ ಕೇಳಿರೋ ಕ್ವಶನ್ಸ್ಗೆ ಆನ್ಸರಬಲ್ ಆಗಿರಬೇಕು ಅಂತ ಅಂದರೆ. ಸೊ ಬೇಸಿಕಲಿ ಫಸ್ಟ್ ನಾವೇನು ಮಾಡ್ತಿದ್ವಿ, ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಸ್ಗಳನ್ನು ಬರೆದ್ಬಿಟ್ಟು ಗೂಗಲನ್ನು ಇಂಪ್ರೆಸ್ ಮಾಡ್ತಿದ್ವಿ. ಸೊ ಅದನ್ನು ನಾವು SEO ಅಂತ ಹೇಳಿದ್ವಿ. AEO ಅಂತ ಅಂದರೆ ಗೂಗಲ್, ಯೂಸರ್ಸ್ ಕೇಳೋ ಕ್ವಶನ್ಗೆ ನಿಮ್ಮ ಹತ್ರ ಆನ್ಸರ್ ಇರಬೇಕು. ಸೊ ಅದೇ ಇಲ್ಲಿ ನೀವು, ಫಾರ್ ಎಕ್ಸಾಂಪಲ್ ನಾನು ಸರ್ಚ್ ಮಾಡ್ತೀನಿ ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಓಕೆ. ಸೊ ಇಲ್ಲಿ ನೀವು ನೋಡಿದಾಗ ನಮಗೆ ಕೆಲವು ಸ್ಪಾನ್ಸರ್ಡ್ ಆ್ಯಡ್ಸ್ಗಳು ಬರ್ತವೆ, ಓಕೆ. ಬಟ್ ಇಲ್ಲಿ ನೀವು ನೋಡಿದಾಗ AI ಓವರ್ವ್ಯೂ ಅಂತ ಇದೆ, ರೈಟ್? ಆ್ಯಂಡ್ ದೆನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸ್ಪಾನ್ಸರ್ಡ್ ಆ್ಯಡ್ ಅಂತ ಇದೆ. ಇಲ್ಲಿ ನಮ್ಗೆ ಆಪ್ಷನ್ ಇದೆ ರಿಲೇಟೆಡ್ ಆ್ಯಂಡ್ ಸರ್ವಿಸಸ್. ಕೆಲವೊಂದು ಸತಿ ಏನಿರುತ್ತೆ, ಇಲ್ಲಿ ಪೀಪಲ್ ಆಲ್ಸೋ ಆಸ್ಕ್ ಅಂತಂದರೆ ಈ ರಿಲೇಟೆಡ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪೀಪಲ್ ಈ ಕ್ವಶನ್ಸ್ಗಳನ್ನು ಕೂಡ ಏನು ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ, ಓಕೆ. ಸೊ ಇವನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಬೇಸಿಕಲಿ ಜನ ಏನೇನು ಕೇಳ್ತಿದ್ದಾರೆ ನಿಮ್ಮ ಪರ್ಟಿಕ್ಯುಲರ್ ನೀಶ್ ಮೇಲೆ, ಸೊ ಅದು ಎಲ್ಲದ್ರ ಮೇಲೂ ಕೂಡ ನೀವು ಕಂಟೆಂಟನ್ನು ಬರಿತಾ ಹೋಗಬೇಕಾಗುತ್ತೆ. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು, ಓಕೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, SEO ಅನ್ನೋದು ನೀವು ಇವತ್ತೊಂದಿನ ಮಾಡಿಬಿಟ್ಟು ದ ನೆಕ್ಸ್ಟ್ ಡೇ ನೀವು ನಮ್ಮ ಸೈಟ್ ಗೂಗಲಲ್ಲಿ ಫಸ್ಟ್ ಪ್ಲೇಸಲ್ಲಿ ಬರಬೇಕು, ಸೆಕೆಂಡ್ ಪ್ಲೇಸಲ್ಲಿ ಬರಬೇಕು, ನೋ, ಇದು ಇಂಪಾಸಿಬಲ್. SEO ಅನ್ನೋದು ಇಟ್ಸ್ ಎ ಪ್ರೋಸೆಸ್, ಟೈಮ್ ಟೇಕನ್ ಪ್ರೋಸೆಸ್. ಇನ್ಸ್ಟಂಟ್ ರಿಸಲ್ಟ್ ಅನ್ನೋದು ನಿಮಗೆ SEOಲಿ ಸಿಗಲ್ಲ, ಇನ್ಸ್ಟಂಟ್ ರಿಸಲ್ಟ್. ಯು ಹ್ಯಾವ್ ಟು ವೇಟ್, ಓಕೆ. ಜಸ್ಟ್ ಲೈಕ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಫಿಲ್ಮ್ ಇಂಡಸ್ಟ್ರಿ ನೀವು ತೊಗೊಂಡ್ರೆ ಅಲ್ಲಿ ನೆಪೋ ಕಿಡ್ಸ್ ಆ್ಯಂಡ್ ದೆನ್ ಸೆಲ್ಫ್ ಮೇಡ್ ಸ್ಟಾರ್ಸ್ ಅಂತ ಇರ್ತವೆ, ಓಕೆ. ನೆಪೋ ಕಿಡ್ಸ್ಗೆ ಏನು, ಆಲ್ರೆಡಿ ಒಂದು ಬ್ಯಾಕ್ ಹ್ಯಾಂಡ್ ಇರುತ್ತೆ ಅವ್ರಿಗೆ. ಸೊ ಅದ್ರ ಸಪೋರ್ಟ್ ಇಟ್ಕೊಂಡು ಅವ್ರು ಬರ್ತಾರೆ, ಓಕೆ. ಅದನ್ನು ನಾವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಲೈಕ್ ಲೆಟ್ಸ್ ಎ ಸ್ಪಾನ್ಸರ್ಡ್ ಆ್ಯಡ್ಸ್ ಅಂತ ತೊಗೊಳ್ಳೋಣ. ಸೊ ಮೆಟಾ ಆ್ಯಡ್ಸ್ ಆಗಿರ್ಬೋದು, ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಓಕೆ. ಇನ್ನು ಕೆಲವರು ಇರ್ತಾರೆ ಸೆಲ್ಫ್ ಮೇಡ್, ಓಕೆ. ಸೆಲ್ಫ್ ಮೇಡ್ ಅಂದರೆ ಏನೂ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರೋದಿಲ್ಲ ಅವರಿಗೆ. ಅವರ ಎಫರ್ಟ್ಸಿಂದ ಅವ್ರು ಏನು ಮಾಡಿರ್ತಾರೆ, ಇಂಡಸ್ಟ್ರೀಲಿ ಸರ್ವೈವ್ ಆಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್
ಯಶ್ ಆಗಿರ್ಬೋದು, ಧನಂಜಯ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ರೈಟ್, ಇವರೆಲ್ಲ ಏನು ಸೆಲ್ಫ್ ಮೇಡ್ ಸ್ಟಾರ್ಸ್. ಅದೇ ರೀತಿ ಈ ಸೆಲ್ಫ್ ಮೇಡ್ ಸ್ಟಾರ್ಸ್ ಅನ್ನ ನಾವು ಎಸ್ ಸಿ ಒ ಅಂತ ತಗೋಬಹುದು. ಓಕೆ, ಎಸ್ ಸಿ ಒ ಇಸ್ ಎ ಟೈಮ್ ಟೇಕನ್ ಪ್ರೋಸೆಸ್. ಸೊ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಸೈಟ್ ಮೇಲೆ ವರ್ಕ್ ಮಾಡ್ತಾನೆ ಇರಬೇಕಾಗತ್ತೆ. ಓಕೆ, ಇಸ್ ದಿಸ್ ಕ್ಲಿಯರ್? ಎಲ್ರಿಗೂ ಕ್ಲಿಯರ್ ಆಯ್ತಾ? ನಿಶ್ಚಿತ್, ಮುಖೇಶ್, ಪ್ರಸನ್ನಗೌಡ, ದೆನ್ ರೇಷ್ಮಾ, ರೈಟ್? Clear? Yeah. So now ಒಂದು ವೆಬ್ಸೈಟ್ ಅಂತ ತಗೊಳ್ಳೋಣ. ಸೊ ಎಸ್ ಸಿ ಒ ನಾವು ಮಾಡೋದು ವೆಬ್ಸೈಟ್ಗೆ, ರೈಟ್? ಒಂದು ವೆಬ್ಸೈಟ್ ಅಂತ ತಗೊಳ್ಳೋಣ. ಆ ವೆಬ್ಸೈಟಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಪೇಜಸ್ಗಳಿರ್ತವೆ, ರೈಟ್? ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಪೋಸ್ಟ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಆಗಿರ್ಬೋದು, ಅಬೌಟಸ್ ಪೇಜ್ ಆಗಿರ್ಬೋದು, ಕಾಂಟ್ಯಾಕ್ಟಸ್ ಪೇಜ್ ಆಗಿರ್ಬೋದು, ರೈಟ್? ಡಿಫ್ರೆಂಟ್ ಕೈಂಡ್ ಆಫ್ ಪೇಜಸ್ ಇರ್ತವೆ. ಸೊ ಎಸ್ ಸಿ ಒ ಅನ್ನೋದು ಪ್ರತಿಯೊಂದು ಇಂಡಿವಿಜುವಲ್ ಪೇಜಿಗೆ ನೀವು ಮಾಡಬೇಕಾಗತ್ತೆ, ಅಥವಾ ಇಂಡಿವಿಜುವಲ್ ಪೋಸ್ಟಿಗೆ ನೀವು ಮಾಡಬೇಕಾಗುತ್ತೆ. ಲೆಟ್ ಮಿ ಶೋ ಯು. ಸಿ, ದೆರ್ ಈಸ್ ಅ ವೆಬ್ಸೈಟ್ ಕಾಲ್ಡ್ ವರಂಡಾ ರೇಸ್. ಸೊ ಇದು ಬೇಸಿಕಲಿ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡುವಂಥ ಒಂದು ಕೋಚಿಂಗ್ ಸೆಂಟರ್. ಸಿ, ನಾನಿಲ್ಲಿ ವರಂಡಾ ರೇಸ್ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಸೊ ವರಂಡಾ ರೇಸ್. ಸಿ, ಇಲ್ಲಿ ನೀವು ನೋಡ್ಬೋದು ವರಂಡಾ ರೇಸ್. ಸಿ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಬೆಸ್ಟ್ ಬ್ಯಾಂಕಿಂಗ್ ಕೋಚಿಂಗ್ ಇನ್ ಚೆನ್ನೈ ಅಂತ ಸರ್ಚ್ ಮಾಡ್ತೀನಿ. ಚೆನ್ನೈ. So let's check ವರಾಂಡಾ ರೇಸ್. ಸಿ, ಇಲ್ಲಿ ವರಾಂಡಾ ರೇಸ್ ಇದೆ, ಬಟ್ ಇಲ್ಲಿ ನೀವು ನೋಡ್ಬೋದು ಸ್ಪಾನ್ಸರ್ಡ್ ರಿಸಲ್ಟ್ ಅಂತ ಇದೆ. ಅಂತಂದರೆ ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ ಆ್ಯಡನ್ನು ಅವ್ರು ರನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ನಾಟ್ ಆ್ಯನ್ ಎಸ್ ಸಿ ಒ ರಿಸಲ್ಟ್. ಸೊ ಲೆಟ್ಸ್ ಚೆಕ್ ಸಮ್ ಅದರ್. ಶಂಕರ್ ಬ್ಯಾಂಕಿಂಗ್ ಅಕಾಡೆಮಿ ಅಂತ ಇದೆ. ಸೊ ಲೆಟ್ಸ್ ಚೆಕ್. ಸೊ ಇಲ್ಲಿ ನೀವು ನೋಡ್ಬೋದು. ಓಕೆ, ನೋಡಿದ್ರೆ ಇಲ್ಲಿ ನಮಗೆ ಏನು ಓಪನ್ ಆಗಿದೆ? ಬ್ಯಾಂಕಿಂಗ್ ಎಸ್ ಎಸ್ ಸಿ ಅಡ್ಮಿಷನ್ ಪೇಜ್ ಓಪನ್ ಆಗಿದೆ. ಸಿ, ರೈಟ್? ಬಟ್ ಇಲ್ಲಿ ನಮಗೆ ಬೇರೆ ಬೇರೆ ಕರೆಂಟ್ ಅಫೇರ್ಸ್, ಡೌನ್ಲೋಡ್ಸ್, ಈ ಎಲ್ಲ ಆಪ್ಷನ್ಸ್ ಇದ್ದಾವೆ. ಸೊ ಲೆಟ್ಸ್ ಚೆಕ್ ಬೆಸ್ಟ್ ಬ್ಯಾಂಕಿಂಗ್ ಕೋಚಿಂಗ್ ಇನ್ ಕರ್ನಾಟಕ. ಓಕೆ, ಸೊ ಕರ್ನಾಟಕ. ಸಿ, ಇಲ್ಲಿ ವರಾಂಡಾ ರೇಸ್ ಬರುತ್ತೆ. ಸಿ, ಇಲ್ಲಿ ಕಾಣಿಸ್ತಿದೆ ವರಾಂಡಾ ರೇಸ್, ವಿಜಯನಗರ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೇಸ್ ಕೋಚಿಂಗ್. ಬಟ್ ಈ ಸೈಟನ್ನು ಓಪನ್ ಮಾಡಿದ್ರೆ ನಾನು, ಸಿ, ಇಲ್ಲಿ ಕರ್ನಾಟಕ ಓಪನ್ ಆಗ್ತಿದೆ. ಅಂತಂದರೆ ಕನ್ನಡದಲ್ಲಿರೋ ಲ್ಯಾಂಡಿಂಗ್ ಪೇಜ್, ಅಂತಂದರೆ ಹೋಮ್ ಪೇಜಿಗೆ ಓಪನ್ ಆಗ್ತಿದೆ, ರೈಟ್? ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಿದೆ, ರೈಟ್? ಕಾಣಿಸ್ತಿದೆ, ರೈಟ್? ಇದೆಲ್ಲ ಪ್ರೀವಿಯಸ್ದು ಕಾಣಿಸ್ತಿದೆಯಾ? ಇವಾಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ವರಾಂಡಾ ರೇಸ್. ಯಾ, ರೈಟ್? ಸೊ ಇವಾಗ ನಾನಿಲ್ಲಿ ಅಗೇನ್ ಬೆಸ್ಟ್ ಬ್ಯಾಂಕಿಂಗ್ ಕೋಚಿಂಗ್ ಇನ್ ಚೆನ್ನೈ ಅಂತ ನಾನು ಸರ್ಚ್ ಮಾಡ್ತೀನಿ. ಸಿ, ಇಲ್ಲಿ ನೀವು ನೋಡ್ಬೋದು ವರಾಂಡಾ ರೇಸ್ ಬಂದಿದೆ. ಸಿ, ಓಕೆ. ಸೊ ಲೆಟ್ಸ್ ಚೆಕ್. ವೆಬ್ಸೈಟಿಗೆ ಹೋಗೋಣ. ಸಿ, ಇಲ್ಲಿ ಸಿ, ಇದು ಬೇರೆ ಪೇಜ್, ಕನ್ನಡದಲ್ಲಿ ಬರ್ತಿದೆ. ಬಟ್ ಇದನ್ನು ನೀವು ನೋಡಿದ್ರೆ ಇಂಗ್ಲೀಷಲ್ಲಿ ಬರ್ತಿದೆ. ಸೊ 2 ಡಿಫ್ರೆಂಟ್ ಪೇಜಸ್. ಓಕೆ, ಸಿ, ಇಲ್ಲಿ ಚೆನ್ನೈ ಅಂತ ಬರ್ತಿದೆ. ಇಲ್ಲಿ ನೀವು ನೋಡಿದ್ರೆ ವಿಜಯನಗರ ಕನ್ನಡ. ಸೊ ಇವ್ರ ಎಂಟೈರ್ ಸೈಟಿಗೆ ಎಸ್ ಸಿ ಒ ಮಾಡೋ ಬದಲು ಡಿಫ್ರೆಂಟ್ ಪೇಜಸ್ಸಿಗೆ ಎಸ್ ಸಿ ಒ ಮಾಡ್ತಿದ್ದಾರೆ. ಸೊ ಎಸ್ ಸಿ ಒ ಮಾಡ್ತೀರಾ ಅಂತಂದರೆ ನೀವು ಏನು ಮಾಡಬೇಕು? ಡಿಫ್ರೆಂಟ್ ಪೇಜಸ್ಸಿಗೆ ಮಾಡಬೇಕು. ಅದು ಅಬೌಟಸ್ ಪೇಜಿಗೆ ಮಾಡ್ತೀರಾ ಅಂದರೆ ಅಬೌಟಸ್ ಪೇಜಿಗೆ ಮಾತ್ರ ಮಾಡಬೇಕು. ಹೋಮ್ ಪೇಜಿಗೆ ಮಾಡ್ತೀರಾ ಅಂತಂದರೆ ಹೋಮ್ ಪೇಜಿಗೆ ಮಾತ್ರ ಮಾಡಬೇಕು. ಕಾಂಟ್ಯಾಕ್ಟಸ್ ಪೇಜಿಗೆ ಮಾಡ್ತೀರಾ ಅಥವಾ ಕೋರ್ಸಸ್ ಪೇಜಿಗೆ ಮಾಡ್ತೀರಾ ಅಂತಂದರೆ ಕೋರ್ಸಸ್ ಪೇಜಿಗೆ ಮಾತ್ರ ಮಾಡಬೇಕು. ಓಕೆ, ಸೊ ಕ್ಲಿಯರ್? ಎಸ್ ಸಿ ಒ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತಾ?
ರೇಷ್ಮಾ, ಬಸನಗೌಡ, ಮುಖೇಶ್, ಸಿದ್ದು, ನಿಶ್ಚಿತ್. ಯಾ. ಸೊ ನಾವು ಇಷ್ಟು ಪ್ಲೇಸಸ್ಗಳನ್ನು ಡೆಫಿನೆಟ್ಲಿ ಓದುತ್ತೆ. ಯಾವುದ್ಯಾವುದು? ಟೈಟಲ್, ಡಿಸ್ಕ್ರಿಪ್ಷನ್, H1 to H6 ಹೆಡಿಂಗ್ಸ್, ಫೈಲ್ ನೇಮ್, ಬೋಲ್ಡ್ ಅಂಡ್ ಇಟ್ಯಾಲಿಕ್ಸ್, ಲಿಂಕ್ಸ್, ಇಮೇಜ್ ಆರ್ಟ್. ಇಷ್ಟು ಪ್ಲೇಸಸನ್ನು ಗೂಗಲ್ ವಿಲ್ ಡೆಫಿನೆಟ್ಲಿ ರೀಡ್. ಓಕೆ, ಇಷ್ಟು ಪ್ಲೇಸಸ್ಸಲ್ಲೂ ನಾವೇನು ಮಾಡಬೇಕು? ನಮ್ಮ ಕೀವರ್ಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ಕಂಟೆಂಟನ್ನು ಬರಿಬೇಕು. ಸೊ ಅದಕ್ಕೋಸ್ಕರ ಪ್ರಾಪರ್ ಕೀವರ್ಡ್ ರಿಸರ್ಚನ್ನು ಮಾಡಲೇಬೇಕು. ಕೀವರ್ಡ್ ರಿಸರ್ಚನ್ನು ಮಾಡಲೇಬೇಕು. ಓಕೆ, ಸೊ ನಾನು ಹೇಳಿದ್ದೀನಿ ಕೀವರ್ಡ್ ರಿಸರ್ಚನ್ನು ಹೆಂಗೆ ಮಾಡಬೇಕು ಆ್ಯಂಡ್ ದೆನ್ ಸರ್ಚ್ ವಾಲ್ಯೂಮನ್ನು ಹೆಂಗೆ ತೊಗೊಳ್ಬೇಕು ಅಂತ. ಓಕೆ, ಸೊ ಅದನ್ನು ನೀವು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸೆ ಇವಾಗ ಒಂದು ಪ್ರಾಜೆಕ್ಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಲೆಟ್ಸೆ ಅಕ್ಷಯ ಕಾಲೇಜ್. ಅಕ್ಷಯ ಕಾಲೇಜ್, ಈ ಕಾಲೇಜ್ ಬಂದುಬಿಟ್ಟು BCom, MCom ಆ್ಯಂಡ್ MBA ಕೋರ್ಸಸನ್ನು ಕೊಡ್ತಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈ ಪರ್ಟಿಕ್ಯುಲರ್ ವೆಬ್ಸೈಟಿಗೆ ನೀವು ಇವಾಗ SEO ಮಾಡಬೇಕು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, SEO ನಿಂತಿರೋದೇ ಕಂಟೆಂಟ್ ಮೇಲೆ. ಯು ಹ್ಯಾವ್ ಟು ರೈಟ್ ಕಂಟೆಂಟೇ ಬರಿಬೇಕು. ಬಟ್ ಡೂಪ್ಲಿಕೇಟ್ ಕಂಟೆಂಟ್ ಆಗಿರಬಾರ್ದು, ಕಾಪಿ ಪೇಸ್ಟ್ ಕಂಟೆಂಟ್ ಆಗಿರಬಾರ್ದು. ಇಫ್ ಇನ್ ಕೇಸ್ ನಿಮಗೆ ಕಂಟೆಂಟ್ ಬರೆಯೋಕ್ಕೆ ಬರೋದಿಲ್ಲ, ಇಟ್ಸ್ ಓಕೆ, ChatGPT ಇದೆ, ರೈಟ್? ಬಟ್ ನೆನ್ಪಿಟ್ಕೊಳ್ಳಿ, ಇವಾಗ ಫಾರ್ ಎಕ್ಸಾಂಪಲ್ ChatGPT ಹತ್ರ ಹೋಗ್ಬಿಟ್ಟು ನಾನು ಕೇಳ್ತೀನಿ ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್. ChatGPT ಏನು ಮಾಡುತ್ತೆ? ನನಗೆ ಕಂಟೆಂಟನ್ನು ಜನ್ರೇಟ್ ಮಾಡಿ ಕೊಡುತ್ತೆ. ಓಕೆ, ಬಟ್ ಅದು ಒರಿಜಿನಲ್ ಕಂಟೆಂಟಾ? ನೋ, ಅದು ಡೂಪ್ಲಿಕೇಟ್ ಕಂಟೆಂಟ್. ಬಿಕಾಸ್ ನೀವೇನು ಕೇಳಿದ್ದೀರಿ ಅಲ್ಲಿ, ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್, ChatGPT ವಿಲ್ ಆನ್ಸರ್ ಫಾರ್ ದಟ್ ಕ್ವಶನ್. ಬಟ್ ಅದು ChatGPT ವರ್ಷನ್, ನಿಮ್ಮ ವರ್ಷನ್ ಎಲ್ಲಿ? ಓಕೆ, ಸೊ ನೆನ್ಪಿಟ್ಕೊಳ್ಳಿ, ChatGPTನೇ ಅಂತಲ್ಲ, ಯಾವುದೇ AI ಟೂಲ್ಸ್ ವರ್ಕ್ ಆಗೋದು ಕೂಡ ಪ್ರಾಪರ್ ಪ್ರಾಂಪ್ಟಿಂಗ್ ಮೇಲೇ. ನೀವು ಪ್ರಾಪರ್ ಪ್ರಾಂಪ್ಟಿಂಗ್ ಕೊಟ್ಟರೆ, ಪ್ರಾಪರ್ ಪ್ರಾಂಪ್ಟನ್ನು ಬರೆದ್ರೆ ಮಾತ್ರ ನಿಮಗೆ ಪ್ರಾಪರ್ ಆದಂಥ ಒಂದು ಕಂಟೆಂಟ್ ಅನ್ನೋದು ಸಿಗುತ್ತೆ, RL ಸಿಗೋದಿಲ್ಲ. ಓಕೆ, ಸೊ ನಾವು ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಕಲಿತೇವೆ. ಓಕೆ, ಸೊ ಬಿಫೋರ್ ದ್ಯಾಟ್ ಫಸ್ಟ್ ನಾವು SEO ಮಾಡಬೇಕು ಅಂತ ಅಂದರೆ, SEOಲಿ 2 ಟೈಪ್ಸ್ ಆಫ್ SEO ಇರುತ್ತೆ. ಒಂದು ಆನ್ ಪೇಜ್ SEO, ಓಕೆ, ಇನ್ನೊಂದು ಆಫ್ ಪೇಜ್ SEO. ಓಕೆ, ಸೊ ಇನ್ನೊಂದು ಬರುತ್ತೆ ಟೆಕ್ನಿಕಲ್ SEO ಅಂತ, ಅದು ನಾವು ನೋಡ್ತೀವಿ. ಆನ್ ಪೇಜ್ SEO ಅಂತ ಅಂದರೆ ಏನು? ನಿಮ್ಮ ವೆಬ್ಸೈಟಲ್ಲಿರೋ ಕಂಟೆಂಟನ್ನು ಆಪ್ಟಿಮೈಸ್ ಮಾಡ್ತಾ ಹೋಗ್ತೀವಿ, ಅದನ್ನು ನಾವೇನಂತ ಕರಿತೀವಿ? ಆನ್ ಪೇಜ್ SEO. ಓಕೆ, ಆಫ್ ಪೇಜ್ SEO ಅಂತ ಅಂದರೆ ಏನು? ನಿಮ್ಮ ವೆಬ್ಸೈಟ್ ಹೊರಗಡೆ ನಾವು ಕೆಲಸ ಮಾಡ್ತೀವಿ, ಸೊ ಅದನ್ನು ಆಫ್ ಪೇಜ್ SEO ಅಂತ ಕರಿತೀವಿ. ಸೊ ಮೇಕ್ ಶೋರ್ ನೀವು ಆನ್ ಪೇಜ್ SEO ಮಾಡ್ತೀರಾ ಅಂತ ಅಂದರೆ ನಿಮಗೆ ನಿಮ್ಮ ವೆಬ್ಸೈಟ್ ಆಗಿರಲಿ ಅಥವಾ ನಿಮ್ಮ ಕ್ಲೈಂಟಿನ ವೆಬ್ಸೈಟ್ ಆಗಿರಲಿ ಆ್ಯಕ್ಸಸ್ ಇರಲೇಬೇಕು. ನಿಮ್ಮ ಹತ್ರ ಆ್ಯಕ್ಸಸ್ ಇಲ್ಲ ಅಂತ ಅಂದರೆ ನೀವು ಆನ್ ಪೇಜ್ SEOನ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಫಸ್ಟ್ ನಾವೇನು ಮಾಡಬೇಕು? ನಮ್ಮ ಒಂದು ವೆಬ್ಸೈಟಿಗೆ ಲಾಗಿನ್ ಆಗಬೇಕು. ಓಕೆ, ಸೊ ಲೆಟ್ ಮಿ ಲಾಗಿನ್. So 1 second. So let me log in.
ಸೊ ಇದು ನಿಮ್ಮ ಡ್ಯಾಶ್ಬೋರ್ಡ್. ಓಕೆ, ಸೊ ಇವಾಗ ನೀವು ಎಸ್ ಸಿ ಒ ಪರ್ಫಾರ್ಮ್ ಮಾಡಬೇಕು ಅಂತ ಅನ್ಕೋತೀರ. ಸೊ ಯಾವ್ಯಾವ ಒಂದು ಆಪ್ಷನ್ಸ್ಗಳನ್ನು ಗೂಗಲ್ ರೀಡ್ ಮಾಡುತ್ತೆ? ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್, ರೈಟ್? ಸೊ ಈ ಟೈಟಲ್ ಡಿಸ್ಕ್ರಿಪ್ಷನ್ ಅನ್ನೋದು ಬೇಸಿಕಲಿ ನಮಗೆ ನಮ್ಮ ಒಂದು ಸೈಟಲ್ಲಿ ಬೈ ಡಿಫಾಲ್ಟ್ ಆಗಿ ಬಂದಿರೋದಿಲ್ಲ. ಓಕೆ, ಸೊ ಬೈ ಡಿಫಾಲ್ಟ್ ಆಗಿ ಬಂದಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಒಂದು ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಆ ಪ್ಲಗ್ಗಿನ್ ನೇಮ್ ಬಂದು ಆಲ್ ಇನ್ ಒನ್ ಎಸ್ ಸಿ ಒ. ಸೊ ಈ ಪ್ಲಗಿನ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ರ್ಯಾಂಕ್ ಮ್ಯಾಥನ್ನು ಬೇಕಿದ್ರೂ ನೀವು ಯೂಸ್ ಮಾಡ್ಕೋಬೋದು. ಆರ್ ಎಲ್ಸ್ ಯೋಸ್ಟನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಈ 3 ಪ್ಲಗಿನಲ್ಲಿ ಮೇಕ್ ಶೋರ್ ಯಾವುದಾದ್ರೂ ಒಂದನ್ನು ಮಾತ್ರ ಇನ್ಸ್ಟಾಲ್ ಮಾಡ್ಕೊಳ್ಳಿ, 3 ಇನ್ಸ್ಟಾಲ್ ಮಾಡ್ಕೋಬೇಡಿ. ಸೊ ನಾನು ರೆಕಮೆಂಡ್ ಮಾಡೋದು ಆಲ್ ಇನ್ ಒನ್ ಎಸ್ ಸಿ ಒ, ಸಿಂಪಲ್ ಮತ್ತು ಗುಡ್ ಪ್ಲಗಿನ್. ಓಕೆ, ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಫಸ್ಟ್ ನೀವೇನು ಮಾಡಬೇಕು? ಪ್ಲಗಿನ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಬಿಫೋರ್ ದ್ಯಾಟ್ ಇಲ್ಲಿ ಪೋಸ್ಟ್ ಆಪ್ಷನ್ ಇದೆ ಆ್ಯಂಡ್ ದೆನ್ ಪೇಜಸ್ ಆಪ್ಷನ್ ಇದೆ. ಓಕೆ, ಸೊ ನೀವು ಪೋಸ್ಟ್ ನಾವು ಯಾವಾಗ ಯೂಸ್ ಮಾಡ್ತೀವಿ? ಇಲ್ಲಿ ಬ್ಲಾಗ್ ಅನ್ನೋ ಒಂದು ಆಪ್ಷನ್ ಇದೆ, ರೈಟ್? ಸೊ ಈ ಬ್ಲಾಗ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಸಾಕಷ್ಟು ಬ್ಲಾಗ್ ಪೋಸ್ಟ್ಗಳು ಈ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿದೆ. ಓಕೆ, ವರಂದಾ ರೇಸಲ್ಲಿ, ರೈಟ್? ಸೊ ಇಫ್ ಇನ್ ಕೇಸ್ ನೀವು ಬ್ಲಾಗ್ ಪೋಸ್ಟ್ಗಳನ್ನು ನೀವು ಬರೀತೀರಾ ಅಂತ ಅಂದರೆ ಪೋಸ್ಟ್ ಆಪ್ಷನ್ಸಿಗೆ ಹೋಗಬೇಕು. ಓಕೆ, ಇಲ್ಲ ನೀವು ಪರ್ಟಿಕ್ಯುಲರ್ ಪೇಜಸ್ಸಿಗೆ ಮಾತ್ರ ನೀವು ಎಸ್ ಸಿ ಒ ಮಾಡ್ತೀರಾ ಅಂತಂದರೆ ಪೇಜಸ್ಸಿಗೆ ಹೋಗಿ ಯಾವ ಪರ್ಟಿಕ್ಯುಲರ್ ಪೇಜ್ಗೆ ನೀವು ಎಸ್ ಸಿ ಒ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ ಆ ಪೇಜ್ಗೆ ಹೋಗಬೇಕು. ಸೊ ಫಸ್ಟು ನಾವು ಪೋಸ್ಟನ್ನು ತಿಳ್ಕೊಳ್ಳೋಣ ಆ್ಯಂಡ್ ದೆನ್ ನಾವು ಪೇಜ್ಗೆ ಹೋಗೋಣ. ಓಕೆ, ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆ್ಯಡ್ ಪೋಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಆ್ಯಡ್ ಪೋಸ್ಟ್. ಸೊ ಆ್ಯಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಸಿ ಇಲ್ಲಿ ನನಗೆ ಆ್ಯಡ್ ಟೈಟಲ್ ಅಂತ ಬರ್ತಿದೆ, ಬಟ್ ದಿಸ್ ಇಸ್ ನಾಟ್ ದ ಟೈಟಲ್. ಓಕೆ, ಸೊ ಇಲ್ಲಿ ಟೈಟಲ್ ಅಂದರೆ ಯಾವುದು? ಸಿ ಫಾರ್ ಎಕ್ಸಾಂಪಲ್ ಐ ಶೋ ಯು. ಇಲ್ಲಿ ಏನು ಬರ್ತಿದೆ ಅಲ್ವಾ? ಓಕೆ, ಬೆಸ್ಟ್ IBPS ಪೋಸ್ಟಿಂಗ್ ಆ್ಯಂಡ್ ದೆನ್ ವಿಜಯನಗರ ಬ್ಯಾಂಕಿಂಗ್ SSC ಆ್ಯಂಡ್ ಪ್ರೀ ಎಕ್ಸಾಮ್ಸ್ ಕೋಚಿಂಗ್ ಫಾರ್ UPSC. ಇದೆಲ್ಲ ಏನು? ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಥಿಂಕ್ ಇದೇ ಟೈಟಲ್. ನೋ, ದಿಸ್ ಇಸ್ ನಾಟ್ ದ ಟೈಟಲ್. ಹಾಗಿದ್ರೆ ಟೈಟಲ್ ಯಾವುದು? ಸಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮೇಲೊಂದು ನಮ್ಗೆ ಆಪ್ಷನ್ ಓಪನ್ ಆಗುತ್ತೆ, ವಿಜಯನಗರ್ ಬ್ಯಾಂಕಿಂಗ್ SSC ಆ್ಯಂಡ್ ರೈಲ್ವೇಸ್. ಸೊ ದಿಸ್ ವಿಲ್ ಬಿ ದ ಟೈಟಲ್ ಆಫ್ ಯುವರ್ ಪೋಸ್ಟ್. ಬಟ್ ಜನ ಇಲ್ಲಿ ಓದಲ್ಲ, SCRPಲಿ ಏನು ಕಾಣುತ್ತೆ ಅಲ್ವಾ ಇದನ್ನು ಓದ್ತಾರೆ. ಸೊ ಇದೇನು? H1 ಹೆಡಿಂಗ್. ಓಕೆ, ಹೆಡಿಂಗ್ 1 ಅಂತ ಬೇಕಿದ್ರೂ ಕರಿಬೋದು ಅಥವಾ H1 ಹೆಡಿಂಗ್ ಬೇಕಿದ್ರೂ ಕರಿಬೋದು. ಸೊ ಟೈಟಲ್ ಕೊಡೋದು ನಾವು ಸರ್ಚ್ ಇಂಜಿನ್ಗೋಸ್ಕರ ಅಂತಂದರೆ ಗೂಗಲಿಗೋಸ್ಕರ, ಹೆಡ್ಡಿಂಗ್ ಕೊಡೋದು ಯೂಸರ್ಸ್ಗೋಸ್ಕರ. ಸೊ ಎರಡೂ ನೀವು ಒಂದೇ ಹೆಡ್ಡಿಂಗ್ ಆಗಿ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಟೈಟಲಿಗೂ ಕೂಡ ಈ ಹೆಡ್ಡಿಂಗೇ ಕೊಟ್ಟು ಆ್ಯಂಡ್ ಹೆಡ್ಡಿಂಗಲ್ಲೂ ಕೂಡ ಅದನ್ನೇ ಯೂಸ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಯೂಸ್, ಪ್ರಾಬ್ಲಮ್ ಏನಿಲ್ಲ. ಬಟ್ ನಾನು ಹೇಳ್ತಿರೋದು ಟೈಟಲ್ ಬೇರೆ, ಹೆಡ್ಡಿಂಗ್ ಬೇರೆ. ಓಕೆ, ಸೊ ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್ ಆಯಿತಾ ಎಲ್ಲರಿಗೂ? ಏನಾದರೂ ಡೌಟ್ ಇದೆಯಾ? ನಿಶ್ಚಿತ್, ಮುಖೇಶ್, ಬಿಸನ್ಗೌಡ, ಎನಿ ಡೌಟ್ಸ್? ಯಾ, ಚಲೋ ದೆನ್. ಸೊ ಇಲ್ಲೇನು ಬರುತ್ತೆ? ಇದು H1 ಹೆಡ್ಡಿಂಗ್, ಇಲ್ಲಿ ಬರೋದು ಟೈಟಲ್. ಓಕೆ, ಸೊ ಫಸ್ಟ್ ಇಲ್ಲಿ ನೀವು ನೋಡ್ಬೋದು, ಬಟ್ ಇಲ್ಲಿ ಆ್ಯಡ್ ಟೈಟಲ್ ಅಂತ ತೋರಿಸ್ತಿದೆ, ಬಟ್ ದಿಸ್ ಇಸ್ ನಾಟ್ ದ ಟೈಟಲ್. ಬಟ್ ನಾವು ಸ್ಕ್ರೋಲ್ ಡೌನ್ ಮಾಡಿದ್ರೆ ನನಗಿಲ್ಲಿ ಟೈಟಲ್ ಆಗಲಿ ಅಥವಾ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡೋಕ್ಕಾಗಲಿ ಎಲ್ಲೂ ನನಗೆ ಆಪ್ಷನ್ನೇ ಕಾಣ್ತಿಲ್ಲ. ಸಿ, ಆಪ್ಷನ್ ಕಾಣ್ತಿಲ್ಲ. ಸೊ ಈ ಆಪ್ಷನ್ ಬರಬೇಕು ಅಂತಂದರೆ, ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಆಪ್ಷನ್ ಬರಬೇಕು ಅಂತ ಅಂದರೆ ನಾವೇನು ಮಾಡಬೇಕು? ಈ ಪ್ಲಗ್ಗಿನನ್ನು ಅಟ್ ಎನಿ ಕಾಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕು, ಆಲ್ ಇನ್ ಒನ್ SEO.
ಸೊ ರ್ಯಾಂಕ್ ಮಾತನ್ನು ಯೂಸ್ ಮಾಡಿಕೊಂಡ್ರೂ ಬರುತ್ತೆ, ಯೋಸ್ಟನ್ನು ಯೂಸ್ ಮಾಡಿಕೊಂಡ್ರೂ ಬರುತ್ತೆ, ಬಟ್ ಐ ಪ್ರಿಫರ್ ಆಲ್ ಇನ್ ಒನ್ ಎಸ್ ಸಿ ಯು. So I'll go back to my dashboard and go to your plugins, add plugin. So search plugin called all-in-one SEO. See, all-in-one SEO. So update now. Right? So ನೀವೇನು ಮಾಡಬೇಕು, ಇನ್ಸ್ಟಾಲ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೋಬೇಕು. ಓಕೆ, ಸೊ ಎಲ್ರಿಗೂ ನನ್ನ ವಾಯ್ಸ್ ಕ್ಲಿಯರ್ ಇದೆ ತಾನೆ? ಸ್ಕ್ರೀನ್ ಕಾಣಿಸ್ತಿದೆ ರೈಟ್? ವಾಯ್ಸ್ ಏನಾದರೂ ಬ್ರೇಕ್ ಆಗ್ತಿದೆಯಾ? ವಾಯ್ಸ್ ಬ್ರೇಕ್ ಆಗ್ತಿದೆಯಾ? ಯಾ, ಚಲೋ. ಸೊ ನೀವೇನು ಮಾಡಬೇಕು, ಆಲ್ ಇನ್ ಒನ್ ಎಸ್ ಸಿ ಒ. ಸೊ ದಿಸ್ ಇಸ್ ದ ಪ್ಲಗಿನ್. ಓಕೆ, ಸೊ ಅಪ್ಡೇಟ್ ಮಾಡಿಬಿಟ್ಟು ಅಥವಾ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಲೆಟ್ ಮೀ ಇನ್ಸ್ಟಾಲ್ಡ್ ಪ್ಲಗಿನ್ಸ್. ಓಕೆ, ಸೊ ಲೆಟ್ಸ್ ಆ್ಯಕ್ಟಿವೇಟ್. ಯಾ, ಸಿ, ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಯಾ, ಸೊ ಆ್ಯಕ್ಟಿವೇಟ್ ಆಗಿದೆ. ಓಕೆ, ಸೊ ಆ್ಯಕ್ಟಿವೇಟ್ ಆದಮೇಲೆ ಸಿ ಅಗೈನ್ ಐ ವಿಲ್ ಗೋ ಬ್ಯಾಕ್ ಟು ಪೋಸ್ಟ್ ಆಪ್ಷನ್. ಓಕೆ, ಆ್ಯಂಡ್ ಐ ವಿಲ್ ರಿಫ್ರೆಶ್ ಇಟ್. ಸೊ ರಿಫ್ರೆಶ್ ಮಾಡಿದ್ರೆ ಸಿ ಇಲ್ಲಿ ಆ್ಯಡ್ ಟೈಟಲ್ ಅಂತ ಬಂದಿದೆ, ಟೈಪ್ ಚೂಸ್ ಅಂತ ಬಂದಿದೆ, ಬಟ್ ಇಲ್ಲಿ ನನಗೊಂದು ಬಾಕ್ಸ್ ಕಾಣ್ತಿದೆ. ಓಕೆ, ಸೊ ಲೆಟ್ಸ್ ಸಿ ಇಲ್ಲೊಂದು ಬಾಕ್ಸ್ ಕಾಣ್ತಿದೆ ರೈಟ್, ಆಲ್ ಇನ್ ಒನ್ ಎಸ್ ಯು ಸೆಟ್ಟಿಂಗ್ಸ್ ರೈಟ್. ಸೊ ಇಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಪ್ಷನ್ಸ್ಗಳೇನಾಗುತ್ತೆ, ಓಪನ್ ಆಗುತ್ತೆ. ಸೊ ಆಲ್ ಇನ್ ಒನ್ ಸೆಟ್ಟಿಂಗ್ಸ್, ಸೊ ಲಾಗಿನ್ ಅಂತ ಕೇಳ್ತಿದೆ, ಜಸ್ಟ್ ಲಾಗಿನ್ ಆಗಿ ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟು. ಓಕೆ, ಸೊ ಜಸ್ಟ್ ಲಾಗಿನ್. ಸೊ ನಾನಿಲ್ಲಿ ಜಸ್ಟ್ ಗೂಗಲಿಂದ ಲಾಗಿನ್ ಆಗ್ತೀನಿ. ಓಕೆ, so let's go back to my WordPress dashboard. So plugin, so let's general settings. To show, so let's add post.
second, guys. Yeah. ಸೊ ಬೇಸಿಕಲಿ ಪ್ರೀವಿಯಸ್ ಆಗಿ ಇಲ್ಲಿ ಕೆಳಗಡೆ ನಮಗೆ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬರೋದು, ಬಟ್ ಇಂಟರ್ಫೇಸ್ ಚೇಂಜ್ ಆಗಿದೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಆಲ್ ಇನ್ ಒನ್ ಎಸ್ ಸಿ ಒ ಪ್ಯಾಕನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೀವು ನೋಡ್ಬೋದು, ಆಲ್ ಇನ್ ಒನ್ ಎಸ್ ಸಿ ಒ ಪ್ಯಾಕ್ದು ಏನಿದೆ ಒಂದು ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ, ಅಂತಂದರೆ ಒಂದು ಲೋಗೋ ಕಾಣುತ್ತೆ, ರೈಟ್? ಸೊ ಆ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಆಪ್ಷನ್ ಇರುತ್ತೆ ಅಪಿಯರೆನ್ಸ್ ಅಂತ. ಸೊ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಆಪ್ಷನ್ ಕಾಣುತ್ತೆ SCRP ಪ್ರಿವ್ಯೂ ಅಂತಂದರೆ ಬೈ ಡಿಫಾಲ್ಟ್ ಆಗಿ ನಮ್ಮ ಒಂದು ವೆಬ್ಸೈಟಲ್ಲಿ ಒಂದು ಹೆಡಿಂಗ್ ಆ್ಯಡ್ ಆಗಿರುತ್ತೆ. ಓಕೆ, ಸೊ ಇಫ್ ಇನ್ ಕೇಸ್ ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಎಡಿಟ್ ಸ್ನಿಪ್ಪೆಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಕ್ಲಿಕ್ ಮಾಡಿ ಎಡಿಟ್ ಸ್ನಿಪ್ಪೆಟ್ ಮೇಲೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಪೋಸ್ಟ್ ಟೈಟಲ್ ಆ್ಯಂಡ್ ಮೆಟಾ ಡಿಸ್ಕ್ರಿಪ್ಷನ್. ಓಕೆ, ನೆನ್ಪಿಟ್ಕೊಳ್ಳಿ, ಪೋಸ್ಟ್ ಟೈಟಲ್ ಏನಿದೆ, ಓಕೆ, ಸೊ ಇಟ್ ಶುಡ್ ಬಿ ಅಂಡರ್ 60 ಕ್ಯಾರೆಕ್ಟರ್ಸ್. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ನಮಗೆ ಸಾಕಷ್ಟು ತೋರಿಸ್ತಿದೆ, ಲೈಕ್ 600 ವರ್ಡ್ಸ್ ಆ್ಯಂಡ್ ಈ ರೀತಿ ತೋರಿಸ್ತಿದೆ. ಬಟ್ ಮೇಕ್ ಶೋರ್ ಟೈಟಲ್ ಶುಡ್ ಬಿ ಅಂಡರ್ 60 ಕ್ಯಾರೆಕ್ಟರ್ಸ್, ಅಂತಂದರೆ 60 ಲೆಟರ್ಸ್ ಒಳಗಡೆ ನಿಮ್ಮ ಒಂದು ಟೈಟಲ್ ಇರಬೇಕು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು 160 ಕ್ಯಾರೆಕ್ಟರ್ಸ್ ಅಂಡರಲ್ಲಿ ಇರಬೇಕು. ಸೊ ಹಾಗಿದ್ರೆ ಈ ಟೈಟಲ್ ಏನು ಆ್ಯಂಡ್ ಡಿಸ್ಕ್ರಿಪ್ಷನ್ ಏನು? ಸೊ ಟೈಟಲ್ ನಾನು ಹೇಳಿದೆ, ದಿಸ್ ವಿಲ್ ಬಿ ದ ಯೋರ್ SEO ಟೈಟಲ್. ಓಕೆ, ಇದು ಯೂಸರಿಗೆ ನಾರ್ಮಲಿ ಯೂಸರ್ ಗಮನಿಸಲ್ಲ, ಇಷ್ಟು ಮಾತ್ರ ನೋಡ್ತೀವಿ ನಾವು, ಇದು ನೋಡಲ್ಲ ನಾವು. ಇದು ಜಸ್ಟ್ ಫಾರ್ ಸರ್ಚ್ ಇಂಜಿನ್ಗೋಸ್ಕರ ಕೊಡೋವಂಥದ್ದು. ಇಲ್ಲಿ ಕಾಣಿಸ್ತಿದೆ, ರೈಟ್? ಬೆಸ್ಟ್ IBPO ಬ್ಯಾಂಕಿಂಗ್ ಕೋಚಿಂಗ್, ಇಲ್ಲೆಲ್ಲ ಕಾಣಿಸ್ತಿದೆ, ರೈಟ್? ಸೊ ಈ ಪೋರ್ಷನ್ ಏನಂತ ಕರಿತೀವಿ, ಇದನ್ನೇ ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ, ಅಥವಾ ಮೆಟಾ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆ, ದಿಸ್ ವಿಲ್ ಬಿ ಯೋರ್ ಟೈಟಲ್ ಆ್ಯಂಡ್ ದಿಸ್ ವಿಲ್ ಬಿ ಯೋರ್ ಮೆಟಾ ಡಿಸ್ಕ್ರಿಪ್ಷನ್. ಆ್ಯಂಡ್ ಇದೇನಾಗಿರುತ್ತೆ, ನಿಮ್ಮ H1 ಹೆಡಿಂಗ್ ಆಗಿರುತ್ತೆ. ಓಕೆ, ಸೊ ಮೇಕ್ ಶೋರ್, ಸೊ ಟೈಟಲ್ ಏನಿರುತ್ತೆ 60 ಕ್ಯಾರೆಕ್ಟರ್ಸ್ ಒಳಗಡೆ ಇರಬೇಕು, ಡಿಸ್ಕ್ರಿಪ್ಷನ್ ಏನಿರುತ್ತೆ 160 ಕ್ಯಾರೆಕ್ಟರ್ಸ್ ಒಳಗಡೆ ಇರಬೇಕು. ಸೊ ಅದನ್ನೇ ಇಲ್ಲಿ ನಮಗೆ ತೋರಿಸೋದು. ಓಕೆ, ಪೋಸ್ಟ್ ಟೈಟಲ್ ಆ್ಯಂಡ್ ಮೆಟಾ ಡಿಸ್ಕ್ರಿಪ್ಷನ್. ಓಕೆ, ಸೊ ಲೆಟ್ಸ್ ಸೇ ಇಲ್ಲಿ ಬೇರೆ ಬೇರೆ ಆಪ್ಷನ್ ಇರುತ್ತೆ, ಪೋಸ್ಟ್ ಟೈಟಲ್, ಸೆಪ್ರೇಟರ್, ಸೈಟ್ ಟೈಟಲ್. ನೀವೇನು ಮಾಡಬೇಕು, ಇದಿಷ್ಟನ್ನು ರಿಮೂವ್ ಮಾಡಬೇಕು. ಓಕೆ, ಆ್ಯಂಡ್ ಇದು ಮೆಟಾ ಡಿಸ್ಕ್ರಿಪ್ಷನ್ ಏನಿರುತ್ತೆ ಇದನ್ನು ಕೂಡ ರಿಮೂವ್ ಮಾಡಬೇಕು, ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು ಮೆಟಾ ಡಿಸ್ಕ್ರಿಪ್ಷನ್ 160 ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ನೀವೇನು ಮಾಡಬೇಕು, ಪೋಸ್ಟ್ ಟೈಟಲ್. ಸೊ ಬಿಫೋರ್ ಪೋಸ್ಟ್ ಟೈಟಲ್ ಅಥವಾ ಮೆಟಾ ಡಿಸ್ಕ್ರಿಪ್ಷನನ್ನು ಮಾಡಲಿಕ್ಕೂ ಮುಂಚೆ ನೀವೇನು ಮಾಡಬೇಕು, ಕೀವರ್ಡ್ ರಿಸರ್ಚನ್ನು ನೀವು ಮಾಡಿರಬೇಕು. ಓಕೆ, ಸೊ ಕೀವರ್ಡ್ ರಿಸರ್ಚ್. ಸೊ ನಾನು ಒಂದು ಎಕ್ಸಾಂಪಲ್ ತೊಗೊಂಡೆ, ಅಕ್ಷಯ ಕಾಲೇಜ್. ಓಕೆ, ಆ್ಯಂಡ್ BCom ಆ್ಯಂಡ್ MCom ಆ್ಯಂಡ್ MBA ಕೋರ್ಸಸ್ಗಳನ್ನು ಅವ್ರು ಕೊಡ್ತಿದ್ದಾರೆ. ಓಕೆ, ಸೊ ನನ್ನ ಕೀವರ್ಡ್ ಬಂದ್ಬಿಟ್ಟು ಏನು, ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಸೊ ನಾನು ಈ ಕೀವರ್ಡ್ ಮೇಲೆ ವರ್ಕ್ ಮಾಡೋಣ ಅಂತಿದ್ದೀನಿ. ಓಕೆ, ಸೊ ಇದೊಂದೇ ಕೀವರ್ಡ್ ಮೇಲೆ ವರ್ಕ್ ಮಾಡಬೇಕಾ? ಇಲ್ಲ, ಯು ಕ್ಯಾನ್ ಯೂಸ್ ಮಲ್ಟಿಪಲ್ ಕೀವರ್ಡ್ಸ್ ಆ್ಯಸ್ ವೆಲ್. ಓಕೆ, ಬಟ್ ನಾನು ಈ ಪರ್ಟಿಕ್ಯುಲರ್ ಕೀವರ್ಡ್ ಮೇಲೆ ವರ್ಕ್ ಮಾಡೋಣ ಅಂತಿದ್ದೀನಿ. ಓಕೆ, ಸೊ ಇವಾಗ ನಾನೇನು ಮಾಡಬೇಕು, ಟೈಟಲ್ ಆ್ಯಡ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ChatGPT ಓಪನ್ ಮಾಡ್ತೀನಿ. ಓಕೆ, ChatGPT ಓಪನ್ ಮಾಡಿದಾದಮೇಲೆ ಜಸ್ಟ್ ಯು ಹ್ಯಾವ್ ಟು write prompt here. See, hey ChatGPT, I'm working as a SEO executive for a college
called Akshaya. Akshaya. And so let's ಇಲ್ಲಿ ಮೈಕ್ರೋಫೋನ್ ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್. Hey ChatGPT, I'm working as a SEO executive for a college called Akshaya, and they are offering MBA and MCOM and BCom courses. So I need a title and description for this website, and make sure title should be under 60 characters and meta description characters should be under 160 characters, and make sure my focus keyword is best MBA colleges in Bangalore. So make sure this keyword should be mentioned in SEO title and also meta description. ಸೊ ಇಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಏನಪ್ಪ ಅಂತ ಅಂದರೆ, ನಾನು ಎಸ್ ಯು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ ಫಾರ್ ಎ ಕಾಲೇಜ್ ಕಾಲ್ಡ್ ಅಕ್ಷಯ, ಆ್ಯಂಡ್ ದೇ ಆರ್ ಆಫರಿಂಗ್ MBA MCOM ಆ್ಯಂಡ್ BCom ಕೋರ್ಸಸ್. ಸೊ ಐ ನೀಡ್ ಎ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಫಾರ್ ದಿಸ್ ವೆಬ್ಸೈಟ್. ಸೊ ಬೇಸಿಕಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸಿ ಇಲ್ಲಿ SEO ಟೈಟಲ್ ಎಷ್ಟಿದೆ, 48 ಕ್ಯಾರೆಕ್ಟರ್ಸ್. ಸಿ ಇಲ್ಲಿ ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಮೆಟಾ ಡಿಸ್ಕ್ರಿಪ್ಷನ್ ಏನಿದೆ, 126 ಕ್ಯಾರೆಕ್ಟರ್ಸ್. ಓಕೆ, ಸೊ ನಾನಿಲ್ಲಿ ಒಂದನ್ನೇ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಸೇ ಐ ನೀಡ್ 10 more results. ಸೊ ಬೇಸಿಕಲಿ ನಾನು ಏನು ಮಾಡಬೇಕು, ಅನಲೈಸ್ ಮಾಡಬೇಕು. ಸೊ ಇದರಲ್ಲಿ ಯಾವುದು ಬೆಸ್ಟಾಗಿ ಪರ್ಫಾರ್ಮ್ ಆಗ್ತಿದೆ, ರೈಟ್, ಇದರಲ್ಲಿ ಯಾವುದು ಬೆಸ್ಟಾಗಿ ಪರ್ಫಾರ್ಮ್ ಆಗಬಹುದು ಅನ್ನೋ ರೀಸನ್ಗೋಸ್ಕರ ನಾನು ಏನು ಮಾಡಬೇಕು, ಅನಲೈಸ್ ಮಾಡಲೇಬೇಕು. ಓಕೆ, ಸೊ ನೀವೇನು ಮಾಡಬೇಕು, ಅನಲೈಸ್ ಮಾಡಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ SEO ಟೈಟಲ್ ಇಲ್ಲಿ ನೀವು ನೋಡ್ಬೋದು, ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಅಕ್ಷಯ ಕಾಲೇಜ್. ಸೊ ಸೆಕೆಂಡ್ ಟೈಟಲ್, ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಅಕ್ಷಯ ಕಾಲೇಜ್. ಇಲ್ಲಿ ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಸ್ಟಡಿ ಅಟ್ ಅಕ್ಷಯ. ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್, MBA ಅಟ್ ಅಕ್ಷಯ, ಅಕ್ಷಯ ಬ್ಯಾಂಗ್ಳೂರ್. ಸೊ ಈ ರೀತಿ ಆಪ್ಷನ್ಸ್ಗಳು ಇದೆ. ಸೊ ನಾನೇನು ಮಾಡ್ತೀನಿ, ಇದು SEO ಟೈಟಲ್ ಏನಿದೆ ಅಲ್ವಾ, ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಜಾಯನ್ ಅಕ್ಷಯ ಕಾಲೇಜ್, ಇದನ್ನ ನಾನು ತಗೊಳ್ತೀನಿ. ಅಂತಂದರೆ ಈ ಟೈಟಲಲ್ಲಿ ನಾನು ಆಡಿಯನ್ಸ್ನ ಫೋರ್ಸ್ ಮಾಡ್ತಿದ್ದೀನಿ, ಅಂತಂದರೆ ಅಕ್ಷಯ ಕಾಲೇಜಿಗೆ ಜಾಯಿನ್ ಆಗಿ ಅಂತ. ಸೊ ನಾನು ಇವಾಗ ಏನು ಮಾಡ್ತೀನಿ, ಈ ಟೈಟಲನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್, ಮೆಟಾ ಡಿಸ್ಕ್ರಿಪ್ಷನ್ ಎಷ್ಟು, 146 ಕ್ಯಾರೆಕ್ಟರ್ಸ್ ಇದೆ. Want to study at the best MBA colleges in Bangalore? Explore Akshaya College MBA, MCOM and BCom courses and take the next step in your career ಅಂತ ಇದೆ. ಸೊ ಬೇಡವಾ, ಯು ಕ್ಯಾನ್ ಸರ್ಚ್, ಯು ಕ್ಯಾನ್ ಅನಲೈಸ್ ಸಮ್ ಅದರ್ descriptions as well. Searching for the best MBA colleges in Bangalore. Yeah, I'll take this and I'll copy paste here. Okay, ಸೊ ನಾವು ಇಲ್ಲಿ ನೀವು ನೋಡ್ಬೋದು, ಇದೇನು SCRP ಪ್ರಿವ್ಯೂ ಅಂತ. ಅಂದರೆ SCRPಯಲ್ಲಿ ನಮ್ಮ ಸೈಟ್ ಯಾವ ರೀತಿ ಕಾಣುತ್ತೆ. ಓಕೆ, ಇದೇನು SCRP. ಸೊ ಇಲ್ಲಿ ನಮ್ಮ ಸೈಟ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಇಲ್ಲೊಂದು ಪ್ರಿವ್ಯೂ ತೋರಿಸಿದ್ದಾರೆ. ಸೊ ಈ ರೀತಿ ಕಾಣುತ್ತೆ. ಓಕೆ, ಇಲ್ಲಿ ಸೋಷಿಯಲ್ ಅಪಿಯರೆನ್ಸ್ ಅನ್ನೋ ಆಪ್ಷನ್ ಇದೆ. ಅಂತಂದರೆ ಇಫ್ ಇನ್ ಕೇಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳನ್ನು ನೀವು ಕೊಡ್ತೀರಾ ಅಂತ ಅಂದರೆ ನೀವು ಇಲ್ಲಿ ಕೊಡಬಹುದು. ಓಕೆ, ಫೇಸ್ಬುಕ್, ಟ್ವಿಟರ್ ಆಪ್ಷನ್ ಇದಿರುತ್ತೆ, ಯು ಕ್ಯಾನ್ ಗಿವ್ ಯು. ಬಟ್ ಆ್ಯಸ್ ಫಾರ್ ನಾವು ನಾನು ಜಸ್ಟ್ ಸರ್ಚ್ ಅಪಿಯರೆನ್ಸಿಗೆ ಹೋಗಿ ಪೋಸ್ಟ್ ಟೈಟಲ್ ಮತ್ತು ಡಿಸ್ಕ್ರಿಪ್ಷನನ್ನು ನಾನೇನು ಮಾಡ್ತೀನಿ, ಕೊಡ್ತೀನಿ. ರೈಟ್, ಆ್ಯಂಡ್ ದೆನ್ ಐ ಕ್ಲೋಸ್ ದಿಸ್. ಸಿ, ರೈಟ್. ಸೊ ನಾವು ಇಲ್ಲಿ ನಾನು ಟೈಟಲನ್ನು ಬರೀಬೇಕು. ಸೊ ಈ ಟೈಟಲ್ ಏನು, H1 ಹೆಡ್ಡಿಂಗ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಎಂಟೈರ್ ವೆಬ್ಸೈಟ್ ಅಥವಾ ನಿಮ್ಮ ಎಂಟೈರ್ ಈ ಕಂಟೆಂಟಲ್ಲಿ ಅಥವಾ ಈ ಬ್ಲಾಗ್ ಪೋಸ್ಟಲ್ಲಿ H1 ಹೆಡ್ಡಿಂಗ್ ಅನ್ನೋದು ಆ್ಯಸ್ ಎ ಹೆಡ್ಡಿಂಗ್ ಆಗಿ ಇನ್ನೊಂದು ಸರ್ತಿ ಯೂಸ್ ಆಗಬಾರ್ದು. H1 ಹೆಡ್ಡಿಂಗ್ ಅನ್ನೋದು ಇಡೀ ಕಂಟೆಂಟಲ್ಲಿ ಒಂದೇ ಸತಿ ಯೂಸ್ ಆಗಬೇಕು. ಓಕೆ,
ಒಂದೇ ಸತಿ. ಇವಾಗ ಫಾರ್ ಎಕ್ಸಾಂಪಲ್ ಇದು ನನ್ನ H1 ಹೆಡ್ಡಿಂಗ್ ಅಂತ ಅನ್ಕೊಳ್ಳೋಣ. ಓಕೆ, ಈ ಹೆಡ್ಡಿಂಗ್ ಆಸ್ ಎ ಹೆಡ್ಡಿಂಗ್ ಆಗಿ ನಾನು ಇನ್ನೊಂದು ಹೆಡ್ಡಿಂಗನ್ನು ಯೂಸ್ ಮಾಡೋ ಹಾಗಿಲ್ಲ. ಬಟ್ ಯು ಕ್ಯಾನ್ ಯೂಸ್ ಲೈಕ್ ಫಾರ್ ಎಕ್ಸಾಂಪಲ್ ಟಾಪ್ MBA ಕಾಲೇಜ್ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ಇದನ್ನು ನಾನು H2 ಹೆಡ್ಡಿಂಗ್ ಆಗಿ ಯೂಸ್ ಮಾಡ್ಬೋದು. ಬಟ್ ಈ H2 ಹೆಡ್ಡಿಂಗನ್ನು ನಾನು ನನ್ನ ಇಡೀ ಕಂಟೆಂಟಲ್ಲಿ ಆ್ಯಸ್ ಎ ಹೆಡ್ಡಿಂಗ್ ಆಗಿ ನಾನು ಮತ್ತೆ ಇನ್ನೊಂದು ಸತಿ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ H3 ಹೆಡ್ಡಿಂಗಿಗೆ ಕೂಡ ನಾನು ಇದೇ ಹೆಡ್ಡಿಂಗನ್ನು ನಾನು ಯೂಸ್ ಮಾಡ್ಬೋದು. ಬಟ್ H1 ಹೆಡ್ಡಿಂಗನ್ನು ನಾನು ಇಡೀ ಕಂಟೆಂಟಲ್ಲಿ ಆ್ಯಸ್ ಎ ಹೆಡ್ಡಿಂಗ್ ಆಗಿ ಯೂಸ್ ಮಾಡೋ ಹಾಗಿಲ್ಲ, ರೈಟ್? ಬಟ್ ಕಂಟೆಂಟಲ್ಲಿ ನಾನು ಇನ್ಕ್ಲೂಡ್ ಮಾಡ್ಬೋದು, ಬಟ್ ಹೆಡ್ಡಿಂಗ್ ಆಗಿ ನಾನು ಯೂಸ್ ಮಾಡೋ ಹಾಗಿಲ್ಲ. ಕ್ಲಿಯರ್ ಗೈಸ್? ಕ್ಲಿಯರ್ ಆಯ್ತಾ? ನಿಶ್ಚಿತ್, ಬಸನಗೌಡ, ಸಿದ್ದು, ರೇಷ್ಮಾ, ಯಾ, ಚ. ಸೊ ಟೈಟಲ್ ಬರೆದ್ವಿ, ಡಿಸ್ಕ್ರಿಪ್ಷನ್ ಬರೆದ್ವಿ, ರೈಟ್? ಸೊ ವಾಟ್ ನೆಕ್ಸ್ಟ್? ಹೆಡಿಂಗ್, ರೈಟ್? H1 ಹೆಡಿಂಗ್. ಸೊ ಈ ಟೈಟಲನ್ನೇ ನೀವು H1 ಹೆಡಿಂಗ್ ಆಗಿ ನೀವು ತೊಗೋಬೋದು, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ನಾನಿಲ್ಲಿ ತೊಗೊಳ್ತೀನಿ ಬೆಸ್ಟ್ MBA ಕಾಲೇಜಸ್. ಸೊ ಇದನ್ನು ತೊಗೊಳ್ತೀನಿ ನಾನು. ಓಕೆ, and I'll paste it here. ಇದೇನಾಗುತ್ತೆ? ನನ್ನ H1 ಹೆಡ್ಡಿಂಗ್ ಏನಾಗುತ್ತೆ? H1 ಹೆಡ್ಡಿಂಗ್. ಓಕೆ, ಬಟ್ ನಾವು ಹ್ಯಾವ್ ಟು ರೈಟ್ ಕಂಟೆಂಟ್, ರೈಟ್? ಸೊ ಕಂಟೆಂಟನ್ನು ನಾವು ಬರೀಲೇಬೇಕು. ಸೊ ಕಂಟೆಂಟ್ ಬರೀಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಚಾಟ್ GPT ನಾನು ಹೋಗ್ತೀನಿ. ಚಾಟ್ GPT ಹೋಗ್ಬಿಟ್ಟು ನಾನು ಕೇಳ್ತೀನಿ ದಟ್ ಇಲ್ಲ ನನಗೆ ಹಿಂಗೊಂದು ಅಕ್ಷಯ ಕಾಲೇಜ್ ಇದೆ, ರೈಟ್? ಆ ಅಕ್ಷಯ ಕಾಲೇಜ್ ಮೇಲೆ ನೀನೇನು ಮಾಡಬೇಕು, ಕಂಟೆಂಟನ್ನು ಬರಿಬೇಕು ಅಂತ ಅಂದ್ಕೊಳ್ಳಿ. ಓಕೆ, ಬಟ್ ಚಾಟ್ GPT ಏನು ಮಾಡುತ್ತೆ? ಗೂಗಲಲ್ಲಿ ಆ ಸೈಟ್ ಇರುತ್ತೆ, ಆ ಸೈಟಲ್ಲಿರೋ ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಗ್ಯಾದರ್ ಮಾಡ್ಕೊಂಡ್ಬಿಟ್ಟು ನನಗೇನು ಹೇಳುತ್ತೆ? ಕಂಟೆಂಟ್ ಕೊಡುತ್ತೆ. ಬಟ್ ಅಗೇನ್ ಅದು ಡೂಪ್ಲಿಕೇಟ್ ಕಂಟೆಂಟೇ. ಡೆಫಿನೆಟ್ಲಿ ಅದೇನಾಗಿರುತ್ತೆ? ಡೂಪ್ಲಿಕೇಟ್ ಕಂಟೆಂಟೇ ಆಗಿರುತ್ತೆ. ಸೊ ಬೇಸಿಕಲಿ ನಾವು SEO ಮಾಡ್ತೀವಿ ಅಂತ ಅಂದಾಗ, ರೈಟ್? ಸೊ ನಾವು ಏನು ಮಾಡಬೇಕು? ಕರೆಕ್ಟಾಗಿ ಪ್ರಾಂಪ್ಟನ್ನು ಕೊಡಬೇಕು. ಸೊ ಇದೇ ಕಾಲೇಜ್ ಅಂತ ಅಲ್ಲ, ನೀವು ಯಾವುದ್ರ ಬೇಸ್ ಮೇಲೆ ಮಾಡಿದ್ರೂ ಕೂಡ ನಿಮ್ಮದೇ ಆದಂಥ ಒಂದು ಸರ್ಟೈನ್ ರಿಸರ್ಚನ್ನು ನೀವು ಮಾಡಲೇಬೇಕು. ಓಕೆ, ಸೊ ಸರ್ಟೈನ್ ರಿಸರ್ಚನ್ನು ನೀವು ಮಾಡಲೇಬೇಕು ಅಂತಂದರೆ ಆ ವೆಬ್ಸೈಟಲ್ಲಿ ಏನೆಲ್ಲ ಕಂಟೆಂಟ್ ಆ್ಯಡ್ ಮಾಡಿದ್ದಾರೆ, ಏನೆಲ್ಲ ಕೋರ್ಸಸನ್ನು ಆ ಪರ್ಟಿಕ್ಯುಲರ್ ಕಾಲೇಜವ್ರು ಕೊಡ್ತಿದ್ದಾರೆ, ಅಥವಾ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಅವರು ಏನೆಲ್ಲ ಸರ್ವಿಸಸನ್ನು ಕೊಡ್ತಿದ್ದಾರೆ, ರೈಟ್? ಇದು ಎಲ್ಲದನ್ನು ಕೂಡ ನೀವು ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಿದ ಆದಮೇಲೆ ನೀವು ಚಾಟ್ GPTಗೆ ಹೋಗಿ ನೀವೇನು ಮಾಡಬೇಕು? ನಿಮ್ಮ ಒಂದು ಪ್ರಾಂಪ್ಟನ್ನು ಇಲ್ಲಿ ಬರಿಬೇಕಾಗತ್ತೆ. ಇವಾಗ ನಾನು ಬರಿತೇನೆ. ಓಕೆ, ಸೊ ಬರಿತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಸೊ ಇಲ್ಲಿ ಮೈಕ್ರೋಫೋನನ್ನು ನಾನು ಆನ್ ಮಾಡ್ತೇನೆ, ರೈಟ್? Hey ChatGPT, actually act like an SEO executive and content writer and strategist, and make sure I need a SEO friendly content on a college called Akshaya. Akshaya College is a well known college in Bangalore, and this college offers courses like BCom, MCom, and MBA. And also, this college has customized library so that students can take help of the library. So basically the college have customized library to help students in their studies. And also this college has a playground so that students can pursue their passion in the sports category as well. And this college also giving a placement opportunities as well.
And Akshaya College is also offering online and offline both classes. And this college located in Bangalore, Siddeshwaranaga. And this college uh, has subject specialized lecturers and a beautiful campus and customized classrooms so that students can comfortably learn. And make sure given so now, using all this information which I have given you, write me the SEO ranking content. Make sure use the simple English that a 15-year-old student can also understand. Okay. And my focus keyword is best MBA colleges in Bangalore. Make sure use this um, keyword in the content as well, but don't make the keyword stuffing and all. And add up to 4 to 6 headlines. And I need uh, paragraph wise, and make sure each paragraph should contain at least 200 words, and the entire content should have at least 700 to 800 words. And make sure don't write in the professional way, just write me in a friendly tone. And so use the proper information I have given you, don't make any other changes, right? So just give me the proper SEO ranking content now. ಸೊ ಇಲ್ಲಿ ನಾನು ಒಂದು ಅಕ್ಷಯ ಕಾಲೇಜ್ ಇದೆ, ಆ್ಯಂಡ್ ದೇ ಆರ್ ಆಫರಿಂಗ್ BCom and MCom ಕೋರ್ಸಸ್ ಆ್ಯಂಡ್ ಆನ್ಲೈನ್ ಕೋರ್ಸಸ್, ಆಫ್ಲೈನ್ ಕೋರ್ಸಸ್, ಇದೆಲ್ಲದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ. ಸೊ ಬೇಸಿಕಲಿ ಇಲ್ಲೇನು ನಾನು ರಿಸರ್ಚ್ ಮಾಡಿದ್ದೀನಿ, ಅದ್ರ ಬೇಸ್ ಮೇಲೆ ನಾನು ಒಂದು ಪ್ರಾಂಪ್ಟನ್ನು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ಬೇಸಿಕಲಿ ನನಗೆ ಗೊತ್ತಿಲ್ಲ ಅಕ್ಷಯ ಕಾಲೇಜ್ ಇದೆಯಾ ಇಲ್ವಾ ಅಂತ, ಬಟ್ ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಎಕ್ಸಾಂಪಲನ್ನು ನಾನು ತೊಗೊಂಡಿದ್ದೀನಿ. ಸಿ ಹಿಯರ್, content is ready. Okay. Akshay College, one of the best MBA colleges in Bangalore. See, heading, and then MBA, MCom, BCom courses for students, and customized library and comfortable classrooms, sports placements, and a better college experience, right? ಸೊ ಇಲ್ಲಿ ನೀವು ನೋಡಿದ್ರೆ 1, 2, 3 and 4 ಹೆಡಿಂಗ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ನಾನು ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ 4 ಹೆಡಿಂಗ್ಸನ್ನು ಕೊಡಿ ಅಂತ. ಸೊ ಇಲ್ಲಿ 4 ಹೆಡಿಂಗ್ಸನ್ನು ಕೊಟ್ಟಿದ್ದಾರೆ, ರೈಟ್? ಅಕ್ಷಯ ಕಾಲೇಜ್, ಒನ್ ಆಫ್ ದ ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಸೊ ನಾನು ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ. ಸೊ ನೀವು ಹೇಳ್ಬೋದು, ಮ್ಯಾಮ್ ಇದು ಡೂಪ್ಲಿಕೇಟ್ ಕಂಟೆಂಟೇ ಆಗುತ್ತೆ ಅಲ್ವಾ? ನೋ, ಇದು ಒರಿಜಿನಲ್ ಕಂಟೆಂಟ್ ಆಗುತ್ತೆ. ಇದು AI ಜನರೇಟೆಡ್ ಕಂಟೆಂಟ್, ಎಸ್, ಬಟ್ ಇದು ಒರಿಜಿನಲ್ ಕಂಟೆಂಟ್. ಒರಿಜಿನಲ್ ಕಂಟೆಂಟ್ ಹೆಂಗಾಗುತ್ತೆ ಮ್ಯಾಮ್? AI ಜನರೇಟ್ ಮಾಡಿರೋದು ತಾನೇ. ಸೊ ಈ ಎಂಡ್ ಆಫ್ ದ ಡೇ ಇದು ಡೂಪ್ಲಿಕೇಟ್ ಕಂಟೆಂಟೇ ಆಗುತ್ತೆ ತಾನೇ. ಓಕೆ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ನನಗೆ ಗೊತ್ತಿರೋವಂಥ ಕಾಲೇಜ್ ಇನ್ಫಾರ್ಮೇಷನ್ ಅಷ್ಟನ್ನು ಹಾಕಿದ್ದೀನಿ. ಸೊ ಇದೇನಾಗುತ್ತೆ, ನಾನು ಕೊಟ್ಟಿರೋ ಒರಿಜಿನಲ್ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ಒರಿಜಿನಲ್ ಕಂಟೆಂಟನ್ನು ಜನರೇಟ್ ಮಾಡಿ ಕೊಡುತ್ತೆ, ರೈಟ್? ಬರೀ ಅದೇ ನಾನು ಅಕ್ಷಯ ಕಾಲೇಜ್ ಮಾತ್ರ ನೀವು ಬರೀ ಅಂತ ಅಂದಾಗ ಆವಾಗ ಬರ್ತಿದ್ದಂಥ ಕಂಟೆಂಟ್ ಏನಾಗೋದು, ಅದು ಡೂಪ್ಲಿಕೇಟ್ ಕಂಟೆಂಟ್ ಆಗೋದು. ಬಟ್ ಇಲ್ಲಿ ನಾನು ಎಕ್ಸಾಕ್ಟಾಗಿ ನನಗೆ ಏನು ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ್ಯಂಡ್ ಆ ಕಾಲೇಜಲ್ಲಿ ಎಕ್ಸಾಕ್ಟಾಗಿ ಏನಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡಿದೆ, ಕಂಟೆಂಟನ್ನು ಜನ್ರೇಟ್ ಮಾಡಿದೆ. ಆ್ಯಸ್ ಇಟ್ ಈಸ್ ಇನ್ನೊಬ್ಬ ಇದೇ ರೀತಿ ಕಂಟೆಂಟನ್ನು ಜನ್ರೇಟ್ ಮಾಡ್ಲಿಕ್ಕೆ ಆಗುತ್ತಾ? ನೋ. ಐದರ್ ಅವ್ನು ನನ್ನ ಪ್ರಾಂಪ್ಟನ್ನು ಕಾಪಿ ಮಾಡಬೇಕಷ್ಟೇ. ಬಟ್ ನಾನು ಇವಾಗ ನಿಮಗೆ ಕ್ಲಾಸ್ ಹೇಳ್ಕೊಡ್ತಿದ್ದೀನಿ. ಸೊ ನೀವು ನನ್ನ ಪ್ರಾಂಪ್ಟನ್ನು ನೋಡ್ತೀರಾ. ಸೊ ಯು ಕ್ಯಾನ್ ಕಾಪಿ. ಬಟ್ ಅದೇ ನಾನು ಆ್ಯಸ್ ಎ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದಾಗ ಗೊತ್ತೇ ಆಗಲ್ಲ ನಾನು ಯಾವ ಪ್ರಾಂಪ್ಟ್ ChatGPTಲಿ ಯೂಸ್ ಮಾಡಿದ್ದೀನಿ ಅಂತ, ರೈಟ್? ಸೊ ಬೇಸಿಕಲಿ ಇದೇನಾಗುತ್ತೆ, ಒರಿಜಿನಲ್ ಕಂಟೆಂಟೇ ಆಗುತ್ತೆ. ಸೊ ಕಾಪಿ ಮಾಡಿ, ಸೇಲಿ ಪೇಸ್ಟ್ ಮಾಡ್ತೀನಿ ನಾನು.
ಓಕೆ, ರೈಟ್. ಸೊ ಇದೇನಾಗುತ್ತೆ, H1 ಹೆಡಿಂಗ್ ಆಗುತ್ತೆ ಆ್ಯಂಡ್ ಇದು ಕಂಟೆಂಟ್ ಆಗುತ್ತೆ. ಇವಾಗ ನಾನು ಅಗೇನ್ H2 ಹೆಡ್ಡಿಂಗನ್ನು ಆ್ಯಡ್ ಮಾಡಬೇಕು. ಏನು ಮಾಡಬೇಕು, ಜಸ್ಟ್ ನಿಮ್ಮ ಕೀಬೋರ್ಡಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ನಿಮಗೆ ಟೈಪ್ ಆರ್ ಚೂಸ್ ಬ್ಲಾಕ್ ಆರ್ ಯೂಸ್ AI ಅಸಿಸ್ಟೆಂಟ್ ಅಂತ ಇರುತ್ತೆ. ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಪ್ಷನ್ ಇರುತ್ತೆ ನಿಮಗೆ ಹೆಡಿಂಗ್ ಅಂತ. ಹೆಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಹೆಡಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಬೈ ಡಿಫಾಲ್ಟಾಗಿ H2 ಹೆಡ್ಡಿಂಗ್ ಅಂತ ಇರುತ್ತೆ. ಇದೇನು H1 ಹೆಡ್ಡಿಂಗ್, ಇದೇನು H2 ಹೆಡ್ಡಿಂಗ್. ಓಕೆ, ಸೊ ನೀವೇನು ಮಾಡಬೇಕು, H2 ಹೆಡ್ಡಿಂಗನ್ನು ತೊಗೊಳ್ಳಿ. ಸೊ ದೆನ್ ಸೆಕೆಂಡ್ ಹೆಡ್ಡಿಂಗ್ ಏನಿದೆ ಅದನ್ನು ನೀವು ಇಲ್ಲಿ ಕಾಪಿ ಪೇಸ್ಟ್ ಮಾಡಿ, MBA ಪೇಸ್ಟ್. ಅಗೇನ್ ಕಂಟೆಂಟ್ ಆ್ಯಡ್ ಮಾಡಬೇಕು, ರೈಟ್. ಸೊ ಅಗೈನ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಕಂಟೆಂಟನ್ನು ಇಲ್ಲಿ ಪೇಸ್ಟ್ ಮಾಡಿ. ಅಗೇನ್ ಗೋ ಬ್ಯಾಕ್, ಅಗೇನ್ ಕಸ್ಟಮೈಸ್ಡ್ ಲೈಬ್ರರಿ. ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೆಡಿಂಗ್ H2 ಹೆಡಿಂಗ್ ಬೇಡ, ಸೊ H3 ಹೆಡಿಂಗ್ ಯೂಸ್ ಮಾಡ್ತೀರಾ ಅಂದರೆ H3 ಹೆಡಿಂಗ್. ಸೊ ಕಾಪಿ ದ ಹೆಡಿಂಗ್ ಆ್ಯಂಡ್ yeah, right. And also ಹೆಡಿಂಗ್ H4 ಅನ್ನು ತಗೋತೀನಿ ನಾನು. ಆ್ಯಂಡ್ ದೆನ್ ಕಾಪಿ. ಬಟ್ ನಾನಿಲ್ಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನು ಈ ರೀತಿ ಬರೀತಿದ್ದೀನಿ. ಓಕೆ, ಬಟ್ ನೀವು ಇದೇ ರೀತಿ ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಬೇಡಿ. ಯು ಹ್ಯಾವ್ ಟು ರೀಡ್ ದ ಕಂಟೆಂಟ್. ನೀವು ಕಂಟೆಂಟನ್ನು ಓದಲೇಬೇಕು, ಅನಲೈಸ್ ಮಾಡಲೇಬೇಕು, ರೈಟ್. ನಾನಿಲ್ಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನು ಬೇಗ ಬೇಗ ಕಾಪಿ ಪೇಸ್ಟ್ ಮಾಡಿದೆ. ಬಟ್ ನೀವು ಹಿಂಗೆ ಮಾಡೋ ಹಾಗಿಲ್ಲ. ನೀವೇನು ಮಾಡಬೇಕು, ಕಂಟೆಂಟನ್ನು ಓದಬೇಕು. ಎಲ್ಲಾದರೂ ChatGPT ಮಿಸ್ಟೇಕ್ ಮಾಡಿದ್ಯಾ, ನೆನ್ಪಿಟ್ಕೊಳ್ಳಿ, ಹ್ಯೂಮನ್ನು ಮಿಸ್ಟೇಕ್ ಮಾಡ್ತೀವಿ, ಅದೇ ರೀತಿ AI ಕೂಡ ಮಿಸ್ಟೇಕ್ ಮಾಡುತ್ತೆ. ಎಕ್ಸ್ಪೆಷಲಿ ChatGPT ಅದನ್ನು ಓಪನ್ ಆಗೇ ಹೇಳುತ್ತೆ, ನಾನು ಕೂಡ ಮಿಸ್ಟೇಕ್ ಮಾಡ್ತೀನಿ. ಸೊ ಅನಲೈಸ್ ಮಾಡಿ. ಸೊ AI ಯೂಸ್ ಮಾಡಿಕೊಂಡು ಕಂಟೆಂಟನ್ನು ಜನ್ರೇಟ್ ಮಾಡೋದು ಅಷ್ಟು ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ChatGPT ಕೊಡೋ ಒಂದು ಕಂಟೆಂಟನ್ನು ಅನಲೈಸ್ ಮಾಡೋದಿದೆಯಲ್ಲ, ಅದಕ್ಕೋಸ್ಕರನೇ AI ಎಕ್ಸಿಕ್ಯೂಟಿವ್ಸ್ಗಳನ್ನು ಹೈರ್ ಮಾಡ್ಕೊಳ್ಳೋದು, ರೈಟ್. ಸೊ ನೀವೇನು ಮಾಡಬೇಕು, ಓದಬೇಕು. ಇವೆಲ್ಲದನ್ನು ಓದಬೇಕು. ಏನಾದರೂ ಮಿಸ್ ಆಗಿದೆಯಾ, ಅಗೇನ್ ನೀವೇನು ಮಾಡಬೇಕು, ChatGPTಗೆ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈ ರೀತಿ ನೀವು ಕಂಟೆಂಟನ್ನು ಜನ್ರೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇನ್ನು ಮಿಕ್ಕಿದ್ದ ಸೆಷನನ್ನು ಓಕೆ ನಾನು ನಾಳೆ ನಿಮಗೆ ಕವರ್ ಮಾಡ್ತೀನಿ. ಓಕೆ, ಸೊ ಕಂಟೆಂಟನ್ನು ಇದೇ ರೀತಿನೇ ನೀವು ಜನ್ರೇಟ್ ಮಾಡಬೇಕು. ಆ್ಯಂಡ್ ಮಾಡಿರೋ ಜನ್ರೇಟ್ ಆಗಿರೋ ಕಂಟೆಂಟನ್ನು ನೀವು ಅನಲೈಸ್ ಮಾಡಲೇಬೇಕು. ಜಸ್ಟ್ ಲೈಕ್ ಹಾಗೆ ರ್ಯಾಂಡಮ್ ಆಗಿ ಕಾಪಿ ಪೇಸ್ಟ್ ಮಾಡೋ ಹಾಗಿಲ್ಲ. ಓಕೆ, ಸೊ ಇವಾಗ AI ಜನ್ರೇಟ್ ಆಗಿರುತ್ತೆ. ಸೊ AI ಜನ್ರೇಟ್ ಕಂಟೆಂಟ್ ನಿಜವಾಗ್ಲೂ ರ್ಯಾಂಕ್ ಆಗುತ್ತಾ, ಅಥವಾ ರ್ಯಾಂಕ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು, ಓಕೆ, ಅದನ್ನೆಲ್ಲ ನಾನು ನಿಮಗೆ ನಾಳೆ ಸೆಷನಲ್ಲಿ ಕವರ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಸೆಷನಲ್ಲಿ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್.